ಅವರ ಅಭಿನಂದನೆ ಸಲ್ಲಿಸಿ ಅವರ ಆಶೀರ್ವಾದವನ್ನು ಪಡೆದು ಒಂದೆರಡು ವಿಚಾರವನ್ನು ಹೇಳಕ್ಕೆ ಬಯಸ್ತೇನೆ. ನಾನು ಶಶಿಭೂಷಣ್ ಹೇಳುವ ಮಾತನ್ನು ಹೇಳಿ, ಎರಡೂ ಸಂಸ್ಥೆಗಳು ಇವತ್ತು ಸರ್ಕಾರದಿಂದ ಯಾವುದೇ ಅನುದಾನವನ್ನು ಪಡೆದಿರುವ ರೀತಿಯಲ್ಲಿ ಇಷ್ಟೊಂದು ಅದ್ಭುತವಾಗಿ ಅಚ್ಚುಕಟ್ಟಾಗಿ ನಾವು ಶಿಕ್ಷಣವನ್ನು ಕೊಡಬೇಕಾದ್ರೆ ಇದರ ಆಳವಾಗಿರ್ತಕ್ಕಂಥ ನೋವನ್ನು ಅರಿತು ಅವರ ಮಾತನ್ನು ಪ್ರಾರಂಭ ಮಾಡಿದರು. ನಾವಿಬ್ಬರೂ ಕೂಡ ಸಮಾನ ದುಃಖಿಸಿದ್ರು ಅಂತಂದು ಇಲ್ಲಿ ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಇದೀವಿ ಅಂತ ಹೇಳ್ತಾರೆ ಅನ್ಕೊಂಡಿದ್ದೆ. ಒಂದು ವೈದ್ಯಕೀಯ ಶಿಕ್ಷಣವನ್ನು ಕೊಡಬೇಕು ಅಂತ ಇಚ್ಛಾಶಕ್ತಿ ಏನಿದೆಯಲ್ಲ, ಅದಕ್ಕೆ ನಾನು ಮತ್ತೊಮ್ಮೆ ಎಲ್ಲರೂ ಕೂಡ ನಾನು ಟ್ರಸ್ಟ್ಗಳಿರ್ಬೋದು, ಹಿಂದಿನ ಪೂರ್ವಜರಿರ್ಬೋದು, ಎಲ್ಲರೂ ಕೂಡ ನಾನು ಆರ್ಥಿಕವಾಗಿರ್ತಕ್ಕಂಥ ಅಭಿನಂದನೆ ಬಯಸ್ತೀನಿ. ನಾನು ಇವತ್ತು ಶಿಕ್ಷಣವನ್ನು ಪಡೆಯುವಂತಹದ್ದು ಪ್ರತಿಯೊಬ್ಬರ ಕರ್ತವ್ಯ. ಶಿಕ್ಷಣವನ್ನು ಪಡೆಯಲೇಬೇಕು. ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಎಲ್ಲ ಹಂತದ ಶಿಕ್ಷಣವನ್ನು ಪಡೆಯಬೇಕು ಅಂತ ಇಚ್ಛೆ ಒಂದ್ ಕಡೆ ಆದರೆ, ನಮ್ಮ ರಾಜ್ಯ ಸರ್ಕಾರವು ಕೂಡ LKG UKG ಹಿಡಿದು 10ನೇ ತರಗತಿವರೆಗೂ ಕೂಡ ಉಚಿತವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡುವಂತಹದ್ದು, ಅದರ ಉಪಯೋಗವನ್ನು ಇಡೀ ನಾಡಿನ ರಾಜ್ಯದ ಮಕ್ಕಳು ಇವತ್ತು ಅದನ್ನು ಪಡಿತಾ ಇರುವಂತಹದ್ದು. ಇವತ್ತೇನು SLC PUC ಆದ ನಂತರದಲ್ಲಿ ಇಚ್ಛೆಯನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿಯಲ್ಲಿ ಶಿಕ್ಷಣವನ್ನ ಏನು ವಿದ್ಯಾರ್ಥಿಗಳು ಅಪೇಕ್ಷೆ ಪಟ್ಟು ಈ ಶಿಕ್ಷಣವನ್ನು ಪಡಿತಾರೋ ಅದಕ್ಕೆ ಸರ್ಕಾರವು ಕೂಡ ಎಲ್ಲ ರೀತಿಯ ಸಹಕಾರವನ್ನ ಕೊಟ್ಟಿರುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ನೀವು. ಆ ರೀತಿಯಲ್ಲಿ ಬೇರೆ ಬೇರೆ ಸಂಸ್ಥೆಗಳು ಕೂಡ ಅನೇಕ ರೀತಿಯ ವೈದ್ಯಕೀಯ ಶಿಕ್ಷಣವನ್ನ ಕೊಡುವಂಥದ್ದನ್ನ ನಾವೆಲ್ಲರೂ ಕೂಡ ನೋಡ್ತೀವಿ. ನಾವು ಹೀಗೆ ಅದರ ಉಪಯೋಗವನ್ನ ಇಂದಿನ ಯುವ ಸಮೂಹ ಸರಿಯಾದ ರೀತಿಯ ವೈದ್ಯಕೀಯ ಶಿಕ್ಷಣವನ್ನ ಪಡೆಯುವ ಮುಖಾಂತರ ಸಮಾಜದ ಏಳಿಗೆ ಫಸ್ಟ್ MBBS ಆಗಿರ್ಬೋದು, ಇಲ್ಲಿ ಅವರ ವೈದ್ಯಕೀಯ ಶಿಕ್ಷಣವನ್ನು ಪಡೆದ ನಂತರದಲ್ಲಿ ತಾವು ಹಿಂದೆ ಯಾರು ತೆರಿಗೆ ಆಗಿರ್ತಾರೋ ಅವರು ಕಂಪಲ್ಸರಿ ಆಗಿ ಗ್ರಾಮೀಣ ಭಾಗದಲ್ಲಿ ಅವರ ಸೇವೆಯನ್ನು ಸಲ್ಲಿಸಬೇಕು ಅಂತ ಇಚ್ಛೆ ಸರ್ಕಾರದಿಂದ ಇತ್ತು. ಅದೇ ರೀತಿ ಮುಂದೂ ಕೂಡ ಆ ರೀತಿಯ ವ್ಯವಸ್ಥೆ ಇದ್ರೂ ಕೂಡ ಅದನ್ನ ಕಡ್ಡಾಯವಾಗಿ ತಾವು ಅದನ್ನು ಜಾರಿಗೆ ತರಬೇಕು, ಸರ್ಕಾರದ ಮುಂದೆ ಇಡಬೇಕು ಅಂತ ವಿನಂತಿಯನ್ನ ಮಾಡೋದಕ್ಕೆ ಬಯಸ್ತೇನೆ ನಾನು. ಆ ರೀತಿಯಲ್ಲಿ ಮಾಡಿದಾಗ ಮೊದಲನೇ ಪೀರಿಯಡ್ ಆಗಿ ಬಂದಿರತಕ್ಕಂಥ ಎಲ್ಲ ಡಾಕ್ಟರ್ಸು ಕೂಡ ಗ್ರಾಮೀಣ ಭಾಗದಲ್ಲಿ ಹೋಗಿ ಆ ಸೇವೆಯನ್ನು ಸಲ್ಲಿಸಿದಾಗ ಅಲ್ಲಿ ಯಾವುದೇ ರೀತಿಯ ತಾರೀಖನ್ನು ಇಲ್ಲದೆ ಆ ಭಾಗದಲ್ಲಿ ಆ ಜನರಿಗೆ ಸೇವೆ ಸಿಗಕ್ಕೆ ಅನುಕೂಲವಾಗುತ್ತೆ. ಆ ರೀತಿಯ ವ್ಯವಸ್ಥೆ ಮುಂದೆ ಬರಲಿ ಅನ್ನೋದು ಮಾತ್ರ ಹೇಳಕ್ಕೆ ಬಯಸ್ತೇನೆ ನಾನು. ಅದ್ರ ಜೊತೆಲಿ ಇವತ್ತೇನು ಆಯುರ್ವೇದಿಕ ಇದ್ರ ಬಗ್ಗೆ ಸಾಕಷ್ಟು ಕಾಯಿಲೆಗಳು ಕೂಡ ಹೇಳ್ಬೋದು. ಈಗ